ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಮಹೋನ್ನತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಆದಿಕಾಂಡ 2ನೇ ಅಧ್ಯಾಯ 8ನೇ ವಚನ. ಇದಲ್ಲದೆ ಯೆಹೋವ ದೇವರು ಮೂಡಣ ದಿಕ್ಕಿನಲ್ಲಿರುವ ಏದೇನ್ ಸೀಮೆಯಲ್ಲಿ ಒಂದು ಉದ್ಯಾನವನ್ನು ಮಾಡಿ ತಾನು ರೂಪಿಸಿದ ಮನುಷ್ಯನನ್ನು ಅದರಲ್ಲಿ ಇರಿಸಿದನು. ಪ್ರಿಯರೇ, ಆದಾಮನು ಪಾಪ ಮಾಡುವವರೆಗೂ ಬಡತನ, ಅಭಾವ ಎಂದರೆ ಏನೆಂದೇ ತಿಳಿಯದವನಾಗಿದ್ದನು. ಎಲ್ಲಿಯೂ ಹಚ್ಚ ಹಸಿರು, ಎಲ್ಲವೂ ಸಮೃದ್ಧಿ, ಹರಿಯುವ ನದಿಗಳ ನೀರಿನಿಂದ ಸುಂದರವಾದ ಅಪರಂಜಿ ಚಿನ್ನವು ಭೂಮಿಯಲ್ಲಿ ಬೆಳೆಯಿತು. ಹಾಡು ಕುರಿಗಳು ಮಿತಿಯಿಲ್ಲದೆ ಹೆಚ್ಚಿದವು. ಎಲ್ಲ ಬಗೆಯ ಹಣ್ಣಿನ ಮರಗಳು, ಎಲ್ಲೆಲ್ಲಿಯೂ ಹೂಗಳಿಂದ ಕಂಗೊಳಿಸುವ ಸುವಾಸನೆ, ಕ್ಷಾಮವೇ ಇಲ್ಲದಂತ ಒಂದು ಪರಿಸ್ಥಿತಿ ಇತ್ತು. ಆಹಾರ ಇವೆಲ್ಲವೂ ಆದಾಮನನ್ನು ಒಡೆಯನನ್ನಾಗಿ ಮಾಡಿದವು. ಅವನ ಐಶ್ವರ್ಯ ಮತ್ತು ಸಮೃದ್ಧಿಯನ್ನು ಕಂಡಂತ ಸೈತಾನನು ಬಹಳ ಹೊಟ್ಟೆ ಉರಿಪಟ್ಟನು. ಆದಾಮನು ಸಿರಿವಂತನಾದದ್ದನ್ನು ನೋಡಿ ಸೈತಾನನಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅದಕ್ಕಾಗಿಯೇ ಅವನು ಉಪಾಯ ಮಾಡಿ ಆದಾಮನನ್ನು ವಂಚಿಸಿ ಬಿಟ್ಟನು. ಆದಾಮನು ಪಾಪ ಮಾಡಿ ದೇವರ ಎಲ್ಲ ಆಶೀರ್ವಾದಗಳನ್ನು ಕಳೆದುಕೊಂಡನು. ದೇವರೊಂದಿಗಿನ ಸಂಬಂಧ ಮುರಿದು ಬಿದ್ದಿತು. ನಾಚಿಕೆ ಮತ್ತು ಬುದ್ಧಿಹೀನತೆ ಆವರಿಸಿಕೊಂಡವು. ಕುಟುಂಬದ ಆಶೀರ್ವಾದದ ಒಂದು ಕುಸಿತ ಉಂಟಾಯಿತು. ದೇವರ ಪರಿಪೂರ್ಣ ಏದೇನಿನ ಸಮೃದ್ಧಿಯು ಇಲ್ಲದಂತಾಯಿತು. ಹೊಟ್ಟೆ ಪಾಡಿಗಾಗಿ ಬೆವರು ಸುರಿಸಿ ದುಡಿಯಬೇಕಾಯಿತು. ಧಾರಾಳವಾಗಿ ಕೊಯ್ಲನ್ನು ನೀಡಬೇಕಾಗಿದ್ದ ನೆಲವು ಮುಳ್ಳು ಮತ್ತು ಕಸ ಕಡ್ಡಿಗಳನ್ನು ನೀಡಿತು. ಮನುಷ್ಯನು ದರಿದ್ರನಾದನು. ಉಣ್ಣಲು ಮತ್ತು ಧರಿಸಲು ಬಹಳ ಕಷ್ಟಪಟ್ಟನು. ಮಾನಸಿಕವಾಗಿ ಕುಸಿತ, ಬಲಹೀನತೆ, ಅಭಾವ, ಕ್ಷಾಮ, ಹಸಿವು, ಏನನ್ನು ಧರಿಸುವುದು, ಏನನ್ನು ಉಣ್ಣುವುದು ಎಂಬ ಚಿಂತೆ, ಸಾಲದ ಬಾಧೆ ಎಂದು ಮಾನವ ಕುಲ ನರಳಲು ಪ್ರಾರಂಭಿಸಿತು. ಅಂದಿನಿಂದ ಸೈತಾನನು ಈ ಲೋಕದ ಅಧಿಪತಿಯಾಗಿ ಬದಲಾಗಿ ಬಿಟ್ಟನು. ನನಗೆ ಇಷ್ಟವಾದವನಿಗೆ ಇವುಗಳನ್ನು ಕೊಡುತ್ತೇನೆ ಎಂದು ಅವನು ಕ್ರಿಸ್ತನ ಬಳಿಯೇ ಸವಾಲು ಹಾಕುವಷ್ಟು ಮಟ್ಟಿಗೆ ಅವನು ಗರ್ವಪಟ್ಟನು. ದೇವ ಮಕ್ಕಳೇ, ಇದರಲ್ಲಿ ನಾವು ನೋಡುವಂತ ಕಾರ್ಯಗಳೇನು? ದೇವರು ಆದಾಮನಿಗೆ ಎಲ್ಲವನ್ನು ಅನುಗ್ರಹಿಸಿಕೊಟ್ಟು ನನ್ನ ಮಕ್ಕಳು ಸಮೃದ್ಧಿಯಾಗಿ ಜೀವಿಸಬೇಕೆಂಬುದಾಗಿ ದೇವರು ಅವರನ್ನು ಏದೇನ್ ತೋಟದಲ್ಲಿಟ್ಟು ಆಶೀರ್ವದಿಸಿದನು. ದೇವರೊಂದಿಗೆ ಅವರು ಯಾವಾಗಲೂ ಸಂತೋಷದಿಂದ ಸಂಪರ್ಕಿಸುತ್ತಾ ದೇವರ ಸಂಬಂಧದಲ್ಲಿದ್ದರು. ಇದನ್ನು ನೋಡದಂತ ಒಂದು ಹೊಟ್ಟೆ ಕಿಚ್ಚಿನಿಂದ ಸೈತಾನನು ಅವರನ್ನು ವಂಚಿಸಿ ದೇವರಿಂದ ದೂರ ಮಾಡಿದನು. ಅವರು ಯಾವಾಗ ದೇವರಿಂದ ದೂರವಾದರೋ ಆಗ ಈ ಲೋಕದ ಈ ಕಾರ್ಯಗಳೆಲ್ಲವೂ ಅವರನ್ನು ಆವರಿಸಿಕೊಂಡು ಅವರನ್ನು ಬಡತನದಲ್ಲಿಯೂ, ರೋಗಗಳಲ್ಲಿಯೂ, ಕ್ಷಾಮದಲ್ಲಿಯೂ, ಅಭಾವದಲ್ಲಿಯೂ, ಬಲಹೀನತೆಯಲ್ಲಿಯೂ ತಳ್ಳಲ್ಪಟ್ಟಿತು. ಆದರೆ ಯೇಸು ಕ್ರಿಸ್ತನು ನಮಗಾಗಿ ತನ್ನ ರಕ್ತವನ್ನೇ ಕೊಟ್ಟು ನಮ್ಮನ್ನು ಮತ್ತೆ ತನ್ನ ಆಶೀರ್ವಾದಗಳೊಂದಿಗೆ ನಮ್ಮನ್ನು ತುಂಬಿಸಿದ್ದಾನೆ. ಹಾಗಾಗಿ ಆತನ ಎಲ್ಲ ಆಶೀರ್ವಾದಗಳನ್ನು ನಾವು ಅಂಗೀಕಾರ ಮಾಡಿಕೊಂಡು ದೇವರ ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸೋಣ.
ಹಾಗಾಗುವಂತೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.